कलील का जहाज वापस आ रहा है भाई। कैसा? ಸಂಪತ್ತಿನ ಸಾಮ್ರಾಜ್ಯದಲ್ಲಿ ಹರಗಿಣಿಯಂತೆ ಬೆಳೆದರು. ಪುರುಷರ ಮನ ಸೆಳೆಯುವಂತ ಯೌವನದ ಪ್ರಾಯವತ್ತು ಕೊಪ್ಪಿ ನಿಂತಿದ್ದಾರೆ ಆ ರಣದೇವನ ತಂಗಿ ಸುಕನ್ಯಾ. ಮೊನ್ನೆ ಜೀಪಿನಲ್ಲಿ ಕಾಲೇಜಿಗೆ ಹೋಗುವಾಗ ಟ್ರಾಫಿಕ್ ಸ್ಟಾಪಿನಲ್ಲಿ ಎಂದು ನಿನ್ನನ್ನು ನೋಡಿದ ಅಂದೇ ನಿನ್ನ ಮೇಲೆ ಕಣ್ಣಿಟ್ಟೆ. ಕಣ್ಣಿಟ್ಟ ಕಾಲ ಕೈಗೊಂಡು ನನ್ನ ಮನದ ಬೇಕೆಯುತ್ತ ನಿನ್ನ ಶೀಲ ಎಂಬುದನ್ನು ಕಲಕಿಸಿ ನಿನ್ನ ಸ್ತ್ರೀಲಿಂಗದ ಅಧಿಪತಿ ನಾನಾಗದಿದ್ದರೆ ನನ್ನ ಹೆಸರು ಸರದಾರ ಸಮರ್ಥನೆ ಅಲ್ಲ. ಇಂದು ಶನಿವಾರ ಆಂಜನೇಯನ ದೇವರ ದರ್ಶನಕ್ಕೆ ಬರುವ ಸುಕನ್ಯಾ ಇಷ್ಟರಲ್ಲಿ ಬಂದರೆಯೂ ಬರಬಹುದು. ಬರಲಿ ಬರಲಿ. ನಿಲ್ಲಿಸಿಕೊಂಡ ನಿಲ್ಲು. ಓಹೋ, ನನ್ನನ್ನು ತಡೆದ ತಾವ್ಯಾರು? ಈ ಪುಣ್ಯ ಭೂಮಿಯಲ್ಲಿ ಜನಿಸಿದ ನಿನ್ನಂತ ಎಲ್ಲ ಶ್ರೀಮಂತ ಕುಮಾರಿಯರಿಗೆ ಗೊತ್ತು ಇವನು ಸಮರ್ಥನೆಂದು. ಓಹೋ, ನೀನು ನನ್ನ ಅಣ್ಣನ ಸ್ನೇಹಿತ ಸಮರ್ಥ ಅಲ್ಲವೇ? ಬರೀ ಸಮರ್ಥ ಅಷ್ಟಲ್ಲ ಸುಕನ್ಯಾ, ಈ ಪೃಥ್ವಿಯಲ್ಲೇ ಕಿರುಬೆರಳಲ್ಲಿ ಆಟ ಆಡಿಸಿದ ಸರದಾರ ಸಮರ್ಥ. ನನ್ನನ್ನು ತಡೆದ ಕಾರಣ ಈ ಕಲಿಯುಗದ ಕರೋಡಪತಿ ತಾನಾಗಬೇಕು ಬರುವ ನಿಮ್ಮಣ್ಣರಳ ದೇವನ ಪ್ರೀತಿಯ ನಾನಾಗಬೇಕೆಂದು ನಿಲ್ಲಿಸಿದೆ. ಅಂದರೆ ನಿನ್ನ ಮಾತಿನ ಅರ್ಥ? ಕೈಗಾರುವ ನಿನಗೆ ನಿನ್ನನ್ನು ನನ್ನ ಸತಿಯನ್ನು ಸ್ವೀಕರಿಸುವುದೇ ನನ್ನ ಬಲವಾದ ಛಲ. ನಿನ್ನಂತ ಭಂಡನನ್ನು ನನ್ನ ಗಂಡ ಮಾಡಿಕೊಳ್ಳಲು ನಾನೇನು ಅವಿವೇಕಿ ಹೆಣ್ಣಲ್ಲ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಹೊರಟು ಹೋಗಲು ಬಂದಿಲ್ಲ ಸುಕನ್ಯಾ. ತಾರುಣ್ಯ ಮರದಲ್ಲಿ ತುಂಬಿ ತುಳುಕಾಡುತ್ತಿರುವ ನಿನ್ನ ದೇಹದ ಒಂದೊಂದು ಅಂಗಾಂಗಗಳಿಗೆ ಮುತ್ತಿಟ್ಟು ನನ್ನ ಆಶಾಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಲು ಬಂದಿದ್ದೇನೆ. ಛಲ ಸಾಧಿಸಿದ ಛಲಗಾರನಾಗಿ. ನೀನು ಛಲ ಸಾಧಿಸಿದ ಛಲಗಾರನಾಗಿ ಬಂದರೆ ನಿನ್ನಂತ ಪಾಪಿಯನ್ನು ಸುಮ್ಮನೆ ಬಿಡುವುದಿಲ್ಲ ಈ ಸಮಾಜದ ಹೆಣ್ಣು ಮಕ್ಕಳು.
ಪೂಜೆ ಸಾಮಗ್ರಿ ಹಿಡಿದು ಗರತಿ ಕಂಗರುವನಂತೆ ನಿಗರಾಡುವ ನಿನ್ನಂತ ಹೆಣ್ಣುಗಳ ಚರಿತ್ರೆಯನ್ನು ಹೇಳ್ತೇನೆ ಕೇಳು. ಈ ನಿನ್ನ ಆಳು ಸಮಾಜದಲ್ಲೇ ಗಂಡ ನಿಗರಿಗೆ ತಲೆ ತುಂಬ ಸೆರಗು ಹೊತ್ತು ಮನ ಬಿಟ್ಟು ಹೊರ ಬಿಟ್ಟರೆ ಸಾಕು ತಲೆ ಮೇಲಿನ ಸೆರಗು ಸೊಂಟಕ್ಕೆ ಸುತ್ತಿ ಸೆರಗು ಮಾಡುವ ಸೋಗಲಾಡಿಗಳೆಷ್ಟಿಲ್ಲ ಈ ನಿನ್ನ ಆಳು ಸಮಾಜದಲ್ಲೇ. ಮಕ್ಕಳಿಲ್ಲ ನನಗೆ ಬಂಜೆ ಬೆಟ್ಟ ಗ್ಯಾರಂಟಿ ಎಂದು ಗಂಡನಿಗೆ ವಂಚಿಸಿ ಮುಂಡನೊಂದಿಗೆ ಗರ್ಭವತಿಯಾಗಿ ಬಂಜೆಯ ಬೆಟ್ಟಕ್ಕೆ ಬಸಿ ಬಳಿಯುವ ವಲಸು ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಆಳು ಸಮಾಜದಲ್ಲೇ. ಸೋದರ ಮಾವನೊಂದಿಗೆ ಎಂಗೇಜ್ಮೆಂಟ್ ಮಾಡಿಕೊಂಡು ಕೊನೆಗೆ ಅದೇ ಸೋದರ ಮಾವನಿಗೆ ಕೈ ಕೊಟ್ಟು ಮತ್ತೊಬ್ಬನ ಕೈ ಹಿಡಿದು ತಿರುಗಾಡುವ ಕೈಯಾಳಿಗಳೆಷ್ಟಿಲ್ಲ ಈ ನಿನ್ನ ಆಳು ಸಮಾಜದಲ್ಲೇ. ತಾನು ಮದುವೆ ಮಾಡಿಕೊಳ್ಳುವ ಗಂಡನೊಬ್ಬ ನಿರುದ್ಯೋಗಿ ಎಂದು ಗೊತ್ತಿದ್ದು ಮದುವೆಗೆ ಒಪ್ಪಿಗೆ ಕೊಟ್ಟು 3 ದುಡ್ಡಿನ ನೌಕರಿ ಬಂದ ನಂತರ ನನ್ನ ಗಂಡ ಕುಡುಕ ಹಾಗೆ ಹೀಗೆ ಎಂದು ಕಟ್ಟು ಕಟ್ಟೆ ಮತ್ತೊಬ್ಬ ನೌಕರಿ ಮಾಡುವ ತಡೆಯ ನನ್ನ ಮದುವೆಯಾದ ವಲಸು ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಆಳು ಸಮಾಜದಲ್ಲಿ. ಅದನ್ನೆಲ್ಲ ಅರಿಯದೆ ಇರಕ್ಕೆ ನೀನಾಗದೆ ಬಾ. ದೂರ ನಿಂತು ಮಾತನಾಡೋ ಕತ್ತೆ, ಈ ರೀತಿ ಮಾತನಾಡುತ್ತಿರುವೆಯಲ್ಲ, ನಿನಗೆ ನನ್ನಂತೆ ಅಕ್ಕ ತಂಗಿಯರು ಯಾರು ಇಲ್ಲವೇನೋ? ಸುಗಂಧ ಈ ರೀತಿ ಹುಚ್ಚು ನಾಯಿ ಅಂತ ಇದ್ದಾರೆ. ನಿನ್ನನ್ನು ಬಿಡುತ್ತೇನೆಂದು ತಿಳಿದಿರುವೆ ಹುಚ್ಚು. ಲೇಲಾಗಿ ನಿನ್ನಣ್ಣನ ಸ್ನೇಹ ನಾನೇಕೆ ಮಾಡಿರುವೆ ಗೊತ್ತಾ? ಯಾಕೆ? ಗುಲಾಬಿ ಅಂತಿರುವ ನಿನ್ನ ಕೆನ್ನೆಯ ಮುದ್ದಿಸಿ ರಸ ಪೂರಿ ಮಾವಿನ ಹಣ್ಣಿನಂತಿರುವ ನಿನ್ನ ದೇಹ ಸುಖ ಸವಿದ ನಿನ್ನ ಹೃದಯದ ರಾಜನಾಗುವ ಸುಖನ್ನ ನೀ ಒಪ್ಪುವುದಾದರೆ ಹಣ ಆಭರಣದ ರಾಶಿಯನ್ನು ನಿನ್ನೆತ್ತರಕ್ಕೆ ಒಟ್ಟುತ್ತೇನೆ. ಲೇ ಕಟುಕ ಜಾತಿಯ ಕುನ್ನಿಯೇ, ನಿನ್ನ ಹಣ ಆಭರಣ ಕೇವಲ ನಾನು ಹಾಕುವ ಮೆಟ್ಟಿನ ಸಮಾನ. ಗಂಡು ಹುಲಿಗಳ ಗಂಡ ಹಿಂಡು ಹುಲಿಗಳ ನಾಯಕನಾದ ಈ ಸಮರ್ಥನಿಗೆ ನಿನ್ನ ಕಡುಮಾತೆ ನಗುವುದು ನಿನ್ನ ಶೀಲದ ಗತಿ. ಸತ್ತನ ಮಾರ್ದನ ಮಗನೇ, ಮೊದಲ ಬಿಡ ಶ್ರೀಮಂತ ಹುಡುಗಿಯನ್ನ. ಲಾಭಾಧಿಕಾರಿ ನನ್ನ ಪ್ರೇಮ ಸಲ್ಲಾಪದ ವಿಷಯದಲ್ಲಿ ಅರ್ಥೈಸಿ ಬರುವ ನೀನಾಗಲೇ ತಿರುಗು. ವೀರಾದಿ ವೀರರು ಮೆಚ್ಚಿದ ಈ ಪುಣ್ಯ ಭೂಮಿಯಲ್ಲಿ ಜನಿಸಿ ಗಂಡಿನ ಗಂಡು ಎನಿಸಿಕೊಂಡಿರುವ ಸರದಾರ ಬರೀ ಸರದಾರ ಅಷ್ಟೇ ಅಲ್ಲದೆ ಈ ಭೂಮಿ ತಾಯಿಯ ಚೊಚ್ಚಲ ಮಗ ವೀರ ಲಕ್ಷ್ಮಣ. ಭೂಮಿ ತಾಯಿಯ ಚೊಚ್ಚಲ ಮಗ ಲಕ್ಷ್ಮಣ, ಭೂಮಿ ತಾಯಿಯ ಚೊಚ್ಚಲ ಮಗ ನಾನೆಂದು ನಿಗುರಾಡಿದ ನಿನ್ನಂತ ಎಷ್ಟೋ ಜನ ಭೂಮಿ ತಾಯಿಯ ಚೊಚ್ಚಲ ಮಕ್ಕಳು ಕ್ಷಣದಲ್ಲಿ ಸಮಾಧಿಗೆ ಆಹುತಿಯಾಗಿದ್ದಾರೆ. ಈ ಯುಗ ಪುರುಷನ ಕೈಯಲ್ಲೇ ಸುಮ್ಮನೆ ಈ ಅಕ್ಕಿಯನ್ನು ನನಗೆ ಬಿಟ್ಟು ಕೊಟ್ಟು ಇಲ್ಲಿಂದ ಹೊರಟು ಹೋಗು.
ಬಿಟ್ಟು ಕೊಟ್ಟು ಹೊರಟು ಹೋಗಲು ಬಂದಿಲ್ಲ ರಣಗಾಡಿ. ಇಂತಹ ಆರ್ಯದ ಅಕ್ಕಿಯನ್ನು ನಿನ್ನಂತ ರಣಹದ್ದಿನ ಕೈಯಲ್ಲಿ ಬಿಟ್ಟು ಕೊಟ್ಟು ಹೋಗಲು ಈ ಲಕ್ಷ್ಮಣನೇನು ನಪುಂಸಕನಲ್ಲ. ನಿನ್ನಂತ ಕೆಟ್ಟ ರಣಹದ್ದನ್ನು ಆರ್ಯದ ಬಗೆದು ತಿನ್ನಲು ಬಂದಿರುವ ಗಂಡದೆಯ ಮಗ. ಗಂಡದೆಯ ವೀರ ನೀನೆಂದು ಸೊಕ್ಕಿನಿಂದ ಮೆರೆದಾಡಿದರೆ ನಿನ್ನ ನೆತ್ತಿಯ ನೆತ್ತರ ಕುಡಿಯಬೇಕಾಗುತ್ತದೆ. ಬಲು ಎಚ್ಚರ. ನೆತ್ತಿಯ ನೆತ್ತರವನ್ನು ಕುಡಿಯುತ್ತೇನೆಂದು ಬಂದ ನಿನ್ನಂತ ನರರೂಪದ ರಾಕ್ಷಸರ ಹೊಟ್ಟೆ ಬೆಗೆದು ರಕ್ತ ಕುಡಿದು ಮಾಂಸ ಮುದ್ದೆಯನ್ನು ಅಣುವಾಗಿ ಕತ್ತರಿಸಿ ಕಾಗೆಗಳಿಗೆ ಹಾಕದಿದ್ದರೆ ನನ್ನ ಹೆಸರು ಸೊಕ್ಕಿನ ಹುಲಿಗಳಿಗೆ ಮಿಕ್ಕಿದವಳೆ ಲಕ್ಷ್ಮಣನೇ ಅಲ್ಲ. ಒಕ್ಕಿದ ಹುಲಿಗಳಿಗೆ ಮಿಕ್ಕಿದ ಹುಲಿ. ಲಕ್ಷ್ಮಣ, ಇದೇ ನಿನ್ನ ಹುಲಿಯ ಅರ್ಭಟವನ್ನು ನಿನ್ನ ತಂದೆ ತಾಯಿಗಳನ್ನು ಕೊಂದ ಬಂಡ ಪುಂಡರಿಗೆ ತೋರಿಸಬೇಕಿತ್ತು. ನಿನ್ನ ಗಂಡಸ್ತನದ ಆರ್ಭಟವನ್ನು. ಸೊಕ್ಕಿನ ಕೊನ್ನೆ ಸಮರ್ಥ ಮತ್ತೊಮ್ಮೆ ಎತ್ತದರೆ ನನ್ನ ತಂದೆ ತಾಯಿಗಳನ್ನು ಕೊಂದ ಕಟಕರ ಕೆಟ್ಟ ಹೆಸರನ್ನು ಮತ್ತೊಮ್ಮೆ ಎತ್ತಿದರೆ ಅವರಿಗಿಂತ ಮೊದಲು ನಿನ್ನ ಹೊಟ್ಟೆ ಬಗೆದ ರಕ್ತ ಕುಡಿದು ನನ್ನ ಹೊಟ್ಟೆಯಲ್ಲಿ ಉರಿಯುತ್ತಿರುವ ಸೇಡಿನ ಕೆಂಡವನ್ನು ನಂದಿಸಿಕೊಳ್ಳಬೇಕಾಗುತ್ತದೆ. ಬಲ ಎಚ್ಚರ ಮಗನ. ಸೇಡಿನ ಕೆಂಡ. ಲಕ್ಷ್ಮಣ, ಆಗೇಕೆ ನರ ಕಿತ್ತ ನಾಯಿಯಂತೆ ಎದುರಾಡುತ್ತಿರುವೆ ಮಗನೇ. ಈ ಎಗರಾಟ ಪುಂಡಾಟಿಕೆ ಎಲ್ಲ ನನ್ನ ಮುಂದೆ ನಡೆಯುವುದಿಲ್ಲ. ಸುಮ್ಮನೆ ಇಲ್ಲಿಂದ ಹೊರಟು ಹೋದರೆ ಸರಿ, ಇಲ್ಲದಿದ್ದರೆ ಇದೇ ಪಿಸ್ತೂಲಿನಿಂದ ನಿನ್ನ ಗುಂಡಿಗೆ ಸೀರಿ ಬಿಡುವೆ ಮಗನೇ. ಸಮರ್ಥ, ನಿನ್ನ ಜುಜುಬಿ ಪಿಸ್ತೂಲಿನಿಂದ ಈ ಲಕ್ಷ್ಮಣನ ಒಂದು ಕೂದಲು ಸಹ ಅಲ್ಲಾಡಿಸಲಾಗುವುದಿಲ್ಲ. ಮರ್ಯಾದೆಯಿಂದ ಇಲ್ಲಿಂದ ಹೋದರೆ ಸರಿ, ಇರದಿದ್ದರೆ ಈ ಲಕ್ಷ್ಮಣನ ಕೊಡಲಿಗೆ ಆಹುತಿ ಆಗಬೇಕಾಗುತ್ತದೆ. ಬಲ ಹುಷಾರ್. ಲಕ್ಷ್ಮಣ, ಇಂದು ನೀನು ಇವಳನ್ನು ನನ್ನಿಂದ ಕಾಪಾಡಿದ ಮಾತ್ರಕ್ಕೆ ನೀನೊಬ್ಬ ಪುಂಡ ಪುರುಷ ಗಂಡನೆಂದು ತಿಳಿಯಬೇಡ. ಇದರ ಸೇಡು ಮುಂದೆ ಕವಿ ರಚಿಸುತ್ತಿರುವ ಅಣ್ಣ ತೂಗಿಲು ತೊಟ್ಟಿಲು ನಾಟಕದಲ್ಲಿ ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಸಮರ್ಥನೆ ಅಲ್ಲ. ಹೋಗಲೇ ಹೋಗ. ನಿನ್ನಂತವರಿಗೆ ಎದರಲು ನಾನೇನು ಚಂಡಗಂಡನಲ್ಲ. ಯಾರಮ್ಮ ನೀನು? ನಾನು ಶ್ರೀಮಂತ ಸುಕನ್ಯಾ ಅಂತ. ಓಹೋ, ನೀವಾ? ಇರಲಿ, ನಾನಿನ್ನು ಬರುತ್ತೇನೆ. ಲಕ್ಷ್ಮಣ, ನಿಲ್ಲಿ ಒಂದು ನಿಮಿಷ. ಏಕೆ? ಯಾಕೆ ಎಂದರೆ ನೀವು ಆ ಸಮರ್ಥ ಬಂಧನದಿಂದ ನನ್ನನ್ನು ಪಾರು ಮಾಡಿದ್ದೀರಾ. ನಿಮಗೆ ಧನ್ಯವಾದಗಳು. ಈ ಸಮಯದಲ್ಲಿ ಮಾನವ ತಿಂದಿದ್ದ ಗಂಡು ಯಾರೇ ಇದ್ದರೂ ನಿನ್ನನ್ನು ಕಾಪಾಡುತ್ತಿದ್ದರು. ನೋಡಿ, ಈ ನಿಮ್ಮ ಶಕ್ತಿ ವ್ಯಕ್ತಿ ನೋಡಿ ನಾನು ನಿಮ್ಮನ್ನು ಮೆಚ್ಚಿಕೊಂಡಿದ್ದೇನೆ. ಐ ಲವ್ ಯು ಲಕ್ಷ್ಮಣ, ಐ ಲವ್ ಯು.
ನಮಸ್ಕಾರ ಊರಿನ ಧನಿಕರಿಗೆ. ಬರಬೇಕು ಚಕ್ಕಡಿ ರೇಸಿನ ಸರದಾರ ನೆನೆಸಿಕೊಂಡಿರುವ ಲಕ್ಷ್ಮಣನ ಬಸವಂತ. ಶ್ರೀಮಂತರೇ, ನೀವು ಹೊಗಳಿದಷ್ಟು ದೊಡ್ಡ ವ್ಯಕ್ತಿಗಳ ನಾವಲ್ಲ. ಆದರೂ ನೊಂದು ಬೆಂದು ಬೆಂಡಾದ ಬಡವರು. ಬಸವಂತ, ಬಹಳ ದಿವಸಕ್ಕೆ ಈ ರಣದೇವನ ಮನೆಗೆ ಬಂದ ಕಾರಣ
ಶ್ರೀಮಂತರೇ, ಸ್ವಲ್ಪ ಹಣದ ಅವಶ್ಯಕತೆ ಇತ್ತು, ಅದಕ್ಕೆ ನಾನು ಹಣ ಕೇಳಲು ಬಂದಿರುವ ಧನಿಕರೇ. ಈ ಸಮಯದಲ್ಲಿ ನಿನಗೆ ಏಕೆ ಹಣದ ಅವಶ್ಯಕತೆ ಇದೆ ಬಸವಂತ? ಹುಲಿಯಾಳು ಸಾಲಿ ಬೇಕೆಂದು ಕೇಳಿದರೆ ಅಯಾಚನೆಯಲ್ಲಿ ತಂದು ಕೊಡುವ ಗಂಡುಗನು ನಿನ್ನ ತಮ್ಮ ಲಕ್ಷ್ಮಣನಿರುವಾಗ ನಿನಗೆ ಏಕೆ ಹಣದ ಚಿಂತೆ? ಹಾಗಲ್ಲ ಧನಿಕರೇ, ಈ ವರ್ಷ ವಿಪರೀತ ಮಳೆರಾಯ ಸುರಿದು ಕೈಗೆ ಬಂದ ತುತ್ತು ಬಾಯಿಗೆ ಬರುವಂತಾಯಿತು. ಹಡತೆ ಅಂಗಡಿಯಲ್ಲಿನ ಸಾಲ, ಬೀಜ ಗೊಬ್ಬರದ ಸಾಲ ಗುಡ್ಡದೆತ್ತರಕ್ಕೆ ಬೆಳೆದು ನಿಂತು ನನ್ನ ಎದೆ ಸಡಿಲಗೊಳಿಸಿದೆ. ದಯಾಳುಗಳಾದ ತಾವು ನನಗೆ 20,000 ಸಾಲ ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಿ ಧನಿಕರೇ, ಪುಣ್ಯ ಕಟ್ಟಿಕೊಳ್ಳಿ. ಬಸವಂತ, ನೀನು ಕಟಾವು ಮಾಡಿಸಿದ ಮೆಕ್ಕೆಜೋಳವನ್ನು ಸುಲಿಸಿ ಮಾರಿದರೆ ನೀ ಅಣತಿ ಅಂಗಡಿಯಲ್ಲಿ ಮಾಡಿದ ಸಾಲ ತೀರುತ್ತದೆ. ಅದನ್ನು ಬಿಟ್ಟು ನನ್ನ ಸಾಲ ಕೊಡು ಎಂದು ಕೇಳಲು ಬಂದಿರುವ ಹಡತೆ ಅಂಗಡಿ ಸಾಲ ಅಷ್ಟೇ ಅಲ್ಲ ಧನಿಕರೇ, ಎಕರೆಗೆ 5,000ದಂತೆ 6 ಎಕರೆಯಲ್ಲ, 6 ಎಕರೆಗೆ 30,000ವಾಗುತ್ತದೆ. ಆ 30,000 ಹಣ ಕೊಡದೇ ಇದ್ದರೆ ನನ್ನಿರುವ 2 ಎತ್ತುಗಳನ್ನು ಸಹ ಕಟ್ಟಿಕೊಂಡು ಮುಟ್ಟಿಸಿಕೊಳ್ಳುತ್ತೇವೆ ಎನ್ನುತ್ತಾರೆ ಅವನ ಮಾಲೀಕರು ಧನಿಕರೇ, ಅವನದ ಮಾಲೀಕರು. ಲೇ ಬಸವಂತ, ಬಡವರಿಗೆ ಏಕೆ ಬೇಕು ಎಣಿಗೆ ಆಚೆ? ನಿಮ್ಮಂತ ಬಡ ಬಾಯಿಗಳಿಗೆ ಏಕೆ ಬೇಕು? ಬೇರೆಯವರ ಹೊಲ ಮಾಡಿ ಮೈ ಮೇಲೆ ಕೆಡಕೊಂಡು ಸೀಳೋಗ. ನಮ್ಮಂತ ಶ್ರೀಮಂತರವರದಲ್ಲ, ಕೂಲಿ ನಾಲಿ ಮಾಡಿಕೊಂಡು ಕಲಿತುಕೋ ಮೂರ್ಖ. ಅಯ್ಯೋ ಶ್ರೀಮಂತರೇ, ನಿಮ್ಮಂತ ಶ್ರೀಮಂತರ ಹೊಲದಲ್ಲಿ ಕೂಲಿ ನಾಲಿ ಮಾಡಿ ಬದುಕಿದರೆ ನಮ್ಮಂತ ಬಡವರು ಈ ಸಮಾಜದಲ್ಲಿ ಬಡತನ ನಿವಾರಣೆಯಾಗಿ ಈ ಜಗದಲ್ಲಿ ಮುಂದೆ ಬರುವುದು ಯಾವಾಗ ಧನಿಕರೇ, ಯಾವಾಗ? ಏ ಬಸವಂತ, ಈ ರಣದಾಳಿಗೆ ನಿನ್ನ ಕಡು ಮಾತಿನ ಎದುರುತ್ತರುವ ಬಡ ಪ್ರಕಾರ. ಶ್ರೀಮಂತರೇ, ನೀವು ನನಗೆ ಭಿಕಾರಿ ಎಂದರೂ ಸರಿ, ನನ್ನನ್ನು ಹೊಡೆದರೂ ಸರಿ, ಆದರೆ ಈ ಸಮಯದಲ್ಲಿ ಹಣ ಇಲ್ಲ ಅಂತ ಮಾತು ಹೇಳಬೇಡಿ. ನಿಮಗೆ ಕೈ ಮುಗಿದು ಸಿರವಾಗಿ ಬೇಡಿಕೊಳ್ಳುತ್ತೇನೆ ಧನಿಕರೇ, ಬೇಡಿಕೊಳ್ಳುತ್ತೇನೆ. ಆಯ್ತು ಬಸವಂತ, ನೀನು ಕೇಳಿದಷ್ಟು ಹಣ ನಾನು ಕೊಡುತ್ತೇನೆ. ಆದರೆ ನನ್ನದೊಂದು ಮಾತು ನಡೆಸಿಕೊಡ್ತೀಯ? ಅದೇನು ಮಾತು ಹೇಳಿ ಧನಿಕರೇ? ಈ ಬಡವನಿಂದ ಆಗುವುದಾದರೆ ಖಂಡಿತವಾಗಿಯೂ ನಾನು ನಡೆಸಿಕೊಡುತ್ತೇನೆ ಧನಿಕರೇ, ಖಂಡಿತವಾಗಿಯೂ ನಾನು ನಡೆಸಿಕೊಡುತ್ತೇನೆ. ಈ ವರ್ಷ ನಡೆಯಲಿರುವ ಜೋಡೆತ್ತು ಚಕ್ಕಡಿ ರೇಸಿನಲ್ಲಿ ನಿಮ್ಮ ಎತ್ತುಗಳೊಂದಿಗೆ ನಿಮ್ಮ ತಮ್ಮ ಭಾಗವಹಿಸಕೂಡದು. ಅವನು ಭಾಗವಹಿಸಿದರೆ ನನಗೆ ಸೋಲು ಗ್ಯಾರಂಟಿ. ಈ ಕೆಲಸ ನೀನು ಮಾಡಿದರೆ ನೀನು ಕೇಳಿದಷ್ಟು ಹಣ ನಾನು ಕೊಡುತ್ತೇನೆ. ಆಯ್ತು ಧನಿಕರೇ, ಈ ವರ್ಷ ನನ್ನ ತಮ್ಮನನ್ನು ಚಕ್ಕಡಿ ರೇಸಿಗೆ ಕಳಿಸುವುದಿಲ್ಲ. ಆದರೆ ನೀವು ನನ್ನ ತಮ್ಮನ ಕಾಲಿಗೆ ಬಿದ್ದು ಬೇಡಿಕೊಳ್ಳಿ, ಅಂದಾಗ ನನ್ನ ತಮ್ಮ ರೇಸಿಗೆ ಬರುವುದನ್ನು ಬಿಡುತ್ತಾನೆ ಆ ನನ್ನ ತಮ್ಮ ಲಕ್ಷ್ಮಣ. ಕಟ್ಟಿ ಹುಟ್ಟಿದ ಸೊಕ್ಕಿನ ಸೋಮನ ಸೊಕ್ಕಾಳಿಗೆ ಅರಸ ನೆನೆಸಿಕೊಂಡಿರುವ ಈ ರಣದಾಳಿಗೆ ಸೊಕ್ಕಿನಿಂದ ಬಗದೆ ಕಟ್ಟ.
ಅಪ್ಪಣೆ ಏನಿದೆಯಲ್ಲ ಬೇಗ ಕಟ್ಟಿರಿ ಆ ಮಗನನ್ನ ಈ ಕಂಬಕ್ಕೆ. ಕೀಳುತ್ತೇನೆ ಅವರ ಎರಡು ಕಣ್ಣುಗಳನ್ನ. ಕಟ್ಟಿ ಹೊಡೆದು ಪುಂಡತನ ತೋರಿಸಬೇಡ ರಣದೇವ. ಇದು ಪುಂಡದ ಕೆಲಸವಲ್ಲಲೇ, ಇದು ಸೆಂಡದ ಕೆಲಸ. ನನಗೆ ಹೆಚ್ಚು ಮಾತನಾಡುವ ಬೇಗ ತೆಗೆದುಕೊಂಡು ಬರಲ ಕಾದ ಕಬ್ಬಣದ ಸಲಾಕೆಯನ್ನು. ಕೀಳುತ್ತೇನೆ ಅವರ ಕಣ್ಣುಗಳನ್ನು. ದೀಪ ಆರುವ ಮುನ್ನ ಅತಿ ಪ್ರಕಾಶದಂತ ನಿಮ್ಮಂತ ನರ ಪ್ರಾಣಿಗಳ ಮನಸ್ಸಿಗೆ ಬಂದಂತೆ ಮಾತನಾಡುವಂತ ಮುಗಿದ ನನ್ನ ಆಯುಷ್ಯ. ಮರ್ಯಾದೆಯಿಂದ ನನ್ನ ಬಿಟ್ಟು ನಿನ್ನ ಪ್ರಾಣ ಉಳಿಸಿಕೊ. ಇರದಿದ್ದರೆ ಈ ವಿಷಯ ನನ್ನ ತಮ್ಮನಿಗೆ ಗೊತ್ತಾದರೆ ನಿನ್ನ ದೇಹದ ಒಂದೊಂದು ಅಂಗಾಂಗಗಳನ್ನು ವಿಂಗಡಿಸಲು ಬಂದೇ ಬರುತ್ತಾನೆ, ಸೋಲಿಲ್ಲದ ಸಿಂಧೂರ ಲಕ್ಷ್ಮಣನಾಗಿ. ಸೋಲಿಲ್ಲದ ಸಿಂಧೂರ ಲಕ್ಷ್ಮಣ. ಎಂಡೂಲಿಗಳ ಗಂಡ, ಗಂಡೂಲಿಗಳ ನಾಯಕನಾದ ಈ ರಣದೇವರನ್ನ ಕೆಳಗೆ ಬದುಕುವ ಅವನ್ಯಾವ ಸೋಲಿಲ್ಲದ ಸಿಂಧೂರ ಲಕ್ಷ್ಮಣನ. ಆ
ಲೇರಣ ಹೇಡಿರಣ ದೇವ ಎಲ್ಲದ ನಿನ್ನ ಅಟ್ಟಹಾಸದ ದಿಟ್ಟತನದ ಶೂರತನವನ್ನು ಈ ರಣದೇವರ ರಂಗದ ಹೋರಾಟದಲ್ಲ ಅಪ್ಪಿಸಿ ಉಮ್ಮನಂತಾರಿ ಬಂದ ನೀರವರ ಅಪ್ಪರ ಕಸ ಕಡ್ಡಿ ತಿನ್ನುವ ನಿನ್ನಂತ ಅಂದಿನ ಮಕ್ಕಳಿಗೆ ಒದ್ದು ಬುದ್ಧಿ ಕಲಿಸಲು ಬಂದಿರುವ ನಿನ್ನ ಪಾಲಿನ ಶತ್ರು ಶಸ್ತ್ರ ಬರೀ ಶತ್ರು ಅಷ್ಟೇ ಅಲ್ಲದೆ ನಿಮ್ಮಂತ ಗೂಂಡನ ಮಕ್ಕಳ ಚಂಡು ಕಡಿದು ರಕ್ತದ ಮಡಿಯಲೆಂದು ಮುಳುಗಿಸಲೆಂದು ಆರಕ್ಕೆ ಕಂಕಣ ಕಟ್ಟಿ ಸಿದ್ಧನಾಗಿ ನಿಂತ ಗೂಂಡನಾಡಿನಲ್ಲಿ ಜನಿಸಿದ ಗಂಡು ಹುಲಿ ವೀರ ಲಕ್ಷ್ಮಣ. ಓಟನಾಡಿನಲ್ಲಿ ನಡೆದ ಜನಿಸಿದ ಗಂಡು ಹುಲಿ ಅಂದ ಹಾರಾಡಿದ ನಿನ್ನಂತ ತಿರುಕನನ್ನ ತಿರುಪತಿ ತಿಮ್ಮಪ್ಪನ ಗುಡಿಯ ಮುಂದೆ ಕುಳಿತ ಬೆಚ್ಚಬೇಡುವಂತೆ ಮಾಡಿದ್ದಾರೆ. ಈ ಜಗದಂಕ ಮಲ್ಲ ರಣದೇವರನ್ನೋದ ನನ್ನ ಹೃದಯದಲ್ಲಿ ಬರೆದು ಬಚ್ಚಿಟ್ಟ ಮಗನ ಮಗನ ರಣದೇವ ತಿರುಪತಿ ತಿಮ್ಮಪ್ಪನ ಗುಡಿ ಮುಂದೆ ಕುಳಿತುಕೊಂಡು ಭಿಕ್ಷೆ ಬೇಡುವಂತೆ ಮಾಡಲು ಈ ಲಕ್ಷ್ಮಣನೇ ನೋಡೋಣ ಹೇಳಲ್ಲ. ಈಗ ಹೇಳುತ್ತೇನೆ ಕೇಳ ಮಗನೇ. ಕೊಪ್ಪಳ ಜಿಲ್ಲೆಯ ಸಾವಿರಾರು ಕಲಾವಿದರಿಂದ ಜೂನಿಯರ್ ಸಾಮ್ರಾಟನೆಂದು ಬಿರುದು ಪಡೆದು ಈ ಬಸವಕುಮಾರ್ ರಚಿಸಿರುವ ಸೇಡಿಗಾಗಿ ಚಿಡಿದದ್ದ ಶಿವನ ಶಕ್ತಿಯನ್ನೇ ಪಡೆದು ದಿಲ್ಲಿಯ ಅಂಡರ್ವರ್ಲ್ಡನ್ನೇ ಅಲ್ಲಾಡಿಸಿ ಅರ್ಜುನನ ಗಂಡದ ಪಡೆದು ಸಾವಿರಾರು ಕುರಿಗಳ ಸರದಾರ ಅರ್ಥಾತ್ ಕುರುಬ ಹಚ್ಚಿದ ಕುಂಕುಮ ರಾಯಣ್ಣನಂತೆ ಹಿಂಡು ಕುರಿಗಳ ಹಾಲು ಕುಡಿದು ನಿಮ್ಮಂತ ಶತ್ರುಗಳ ನೆತ್ತರವನ್ನ ಕುಡಿಯಲೆಂದು ಈ ಪುಣ್ಯ ಭೂಮಿಯಲ್ಲಿ ಜನಿಸಿ ಬಂದಿದ್ದಾನೆ ಸೋಲಿಲ್ಲದ ಸಿಂಧೂರು ಲಕ್ಷ್ಮಣನಾಗಿ. ಸೋಲಲ್ಲದ ಸಿಂಧೂರ ಲಕ್ಷ್ಮಣ ಲಕ್ಷ್ಮಣ ಸೋಲಲ್ಲದ ಸಿಂಧೂರ ಲಕ್ಷ್ಮಣ ನಾನೆಂದು ಬೆರೆದ ಸಾವಿರಾರು ಪಂಚ ಪುರುಷರ ಬದುಕಿ ಉಳಿದಿಲ್ಲ ಈ ಜಗತ್ತಲ್ಲ. ಅಂಥದರಲ್ಲಿ ನೀನ್ಯಾವ ಗಿಡದ ತಪ್ಪಲ್ಲ ಈ ರಣದೇವನಿಗೆ ಸೊಮ್ಮನೆಯಿಂದ ಹೊರಟುವಾಗ ಹೊರಟ ಹೋಗಲು ಬಂದಿಲ್ಲ ರಣದೇವ. ನನ್ನಣ್ಣನ ಮೇಲೆ ನಿನ್ನ ಪುಂಡತನ ತೋರಿಸಿದ ಆ ನಿನ್ನ ಪುಂಡತನಕ್ಕೆ ಸವಾಲ್ ಹಾಕಿ ನಿನ್ನೆದ ಬಿಸಿ ರಕ್ತ ಕುಡಿಯಲೆಂದು ಅಬ್ಬರಿಸಿ ಹೊರಬರುತ್ತಲಿದೆ ನನ್ನ ಸೇಡಿನ ಪ್ರತಿಕಾರ. ಕೊನೆಯದಾಗಿ ಹೇಳುತ್ತೇನೆ ರಣದೇವ, ನನ್ನಣ್ಣನ ಮೇಲೆ ಕೈ ಮಾಡಿದ್ದ ತಪ್ಪಾಯ್ತೆಂದು ಒಪ್ಪೆ ನನ್ನಣ್ಣನ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ಇರದಿದ್ದರೆ ನಿನ್ನನ್ನು ಘಟಕರ ಕುರಿ ಕಡಿದಂತೆ ನಿನ್ನ ಚಂಡನ್ನು ಕಡಿದ ನಿನ್ನ ಮಾಂಸ ಮುದ್ದೆಯನ್ನು ಅಣಾಣವಾಗಿ ಕತ್ತರಿಸಿ ಅದು ಕಾಗೆಗಳಿಗೆ ಹಾಕಬೇಕಾಗುತ್ತದೆ. ಬಲು ಎಚ್ಚರ ಮಗನ. ಕುರಿಯಂತೆ ನೀನನ್ನ ತಲೆ ಕಡಿಯುವುದಕ್ಕಿಂತ ಪೂರ್ವದಲ್ಲಿ ಓಡಮ್ಮದವರ ಹರಕೆಯ ಕೋಲದಂತೆ ನಾನು ನಿನ್ನನ್ನು ಓಟಾಡಿಸಿ ಕಡಿದ ಕಲ್ಲಿನಗೆ ಸಮಾಧಿ ಮಾಡಬೇಕಾಗುತ್ತದೆ. ನನಗೆ ಬಲು ಎಚ್ಚರ. ನಿಮ್ಮಂತ ಬಂಡರಿಗೆ ಬಗ್ಗುವ ದೇವಲ್ಲವೇ ಇದು?
ಲಕ್ಷ್ಮಣನ ಜೋಡು ಗುಂಡಿಗೆ ನಿಮ್ಮ ಆಳುಗಳ ಕೈಯಿಂದ ನನ್ನ ಚಕ್ಕಡಿಯ ಬಂಡೆಯ ಕೀಲನ್ನು ಕಿಳಿಸಿದಾಗಲೇ ನಿನ್ನ ದೇಹದ ಒಂದೊಂದು ಅವಯವಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ಚೆಲ್ಲಿದ್ದೆ. ಏನೋ ತಿಳಿಯದೆ ತಪ್ಪು ಮಾಡಿದರಲ್ಲ ಎಂದು ನನ್ನನ್ನು ತಿಳಿ ಹೇಳಿದಾಗ ನಿನ್ನನ್ನು ಸುಮ್ಮನೆ ಬಿಟ್ಟೆ. ಆದರೆ ನಮ್ಮಣ್ಣನನ್ನು ಕಟ್ಟಿ ಹೊಡೆದು ನಿನ್ನ ಮೃತ್ಯುವನ್ನು ನೀನೇ ತಂದುಕೊಂಡೆ. ಇನ್ನು ಮುಂದೆ ನಿನಗೆ ಉಳಿಗಾಲವಿಲ್ಲ ಮಗನೇ, ಮುಗಿಯಿತು ನಿನ್ನ ಆಯುಷ್ಯ. ನಿಲ್ಲಿಸಪ್ಪ ನಿನ್ನ ಕೋಪದ ಕೆಂಡವನ್ನ. ಇಂಥ ಸಮಾಜಘಾತಕರಿಗೆ ಆ ದೇವರೇ ಶಿಕ್ಷೆ ಕೊಡುತ್ತಾನೆ. ಬಿಟ್ಟು ಬಿಡು, ನನ್ನ ಬಿಟ್ಟು ಬಿಡು. ರಣದೇವ, ಇನ್ನು ನಮ್ಮಣ್ಣನ ಮಾತಿಗೆ ಬೆಲೆ ಕೊಟ್ಟು ನಿನ್ನನ್ನು ಸುಮ್ಮನೆ ಬಿಡುತ್ತಿದ್ದೇನೆ. ಇನ್ನು ಮುಂದೆ ನಮ್ಮ ಮನೆತನದ ಕಡೆ ಹೊರಳು ನೋಡಿದರೆ ನಿನ್ನನ್ನು ಜೀವದಿಂದ ಉಳಿಸಲಾರ. ಬಾ ನಾವು ಹೋಗೋಣ. ಮರ್ಯಾದೆಯಿಂದ ನಿನ್ನ ಪಿಸ್ತೂಲನ್ನು ಕೆಳಗಿಳಿಸು. ಇರದಿದ್ದರೆ ನಿನ್ನನ್ನು ಅಡ್ಡಡ್ಡವಾಗಿ ಕಡಿದ ಎಳೆಗೆ ತುಂಬಿ ಬಿಡುತ್ತೇನೆ. ಮಗನ ರಣದೇವ, ಈ ವರ್ಷ ನಡೆಯಲಿರುವ ಜೋಡತ್ತಿನ ಚಕ್ಕಡಿಯ ರೇಸಿನ ರಣರಂಗದಲ್ಲ ತಿಳಿಯಲಿ ಮಗನ ನನ್ನ ನಿನ್ನ ಶೂರತನ. ನಡಿಯಲ್ಲ ಹೋಗೋಣ. ಹೋಗು ಹೋಗು ಲಕ್ಷ್ಮಣ, ಹೋಗು. ನಿನಗೇನು ಗೊತ್ತು ಈ ರಣದೇವ ಬೋಧಿ ಪರಾಕ್ರಮ? ಹೆದರಿಗೆ ರಾಜಕುಮಾರಿ ನಿಂತಿದ್ದಾಳೆ. ಈ ರೀತಿ ನಿಂತುಕೊಂಡರು ನೀನು ಈ ರೀತಿ ನಿಂತಿದೆಯಲ್ಲ, ಮೊದಲು ದಾರಿ ಬಿಡ. ನೀನು ಶ್ರೀಮಂತ ಕುಮಾರಿಯಾದರೇನು, ಮೈಸೂರು ಮಹಾರಾಣಿಯಾದರೆ ಈ ಓಟೆ ನಿಂದಾದ ನಿಮ್ಮ ಬುದ್ಧ. ನೀನು ಈ ರೀತಿ ಕಂಬರವಿಲ್ಲದೆ ಮಾತನಾಡುತ್ತಿರುವ ಮೂರ್ಖ ಯಾರು ನೀನು? ದಿನಕ್ಕೊಂದು ಊರು ತಿರುಗಿ ಜನಕ್ಕೊಂದು ಕೊಲೆ ಮಾಡಿ ಬದುಕುತ್ತಿರುವ ರೌಡಿ ಗೂಂಡಗಳ ಗುರು ದೂರ. ನೀನು ಸಿಂಧೂರನಾದರೇನು ಸೂರ್ಯನಾದರೇನು? ಮೊದಲು ಹೆಣ್ಣು ಮಕ್ಕಳಿಗೆ ಗೌರವ ಕೊಟ್ಟು ಮಾತಾಡುವುದನ್ನು ಕಲಿತುಕೋ.
ಮೈ ತುಂಬ ಕಸ ಕಟ್ಟಿ ಹೊಲಸು ತುಂಬಿಕೊಂಡು ತಾಜಿಗೊಂದರ ಡ್ರೆಸ್ಸಿಗೊಂದರ ಚಪ್ಪಲು ಹಾಕಿ ತಿರುಗುವ ನಿನ್ನಂತ ಆದರ ಗಿದ್ದವರಿಗೆ ಈ ಸಿಂಧೂರ ಕೊಡುವ ಒಂದು ನೀನು ಇದೇ ರೀತಿ ಮಾತನಾಡುತ್ತಿರುವೆಯಲ್ಲ, ಆ ದೇವರು ನಿನಗೆ ಬುದ್ಧಿ ಕಲಿಸುತ್ತಾನೆ. ಸುಕನ್ಯಾ, ಆ ದೇವರಿಲ್ಲ, ಈ ದೇವರಿಲ್ಲ. ಕಣ್ಣಿಗೆ ಕಾಣುವ ದೇವರೆಂದರೆ ಗದಿಗಿನ ಪಂಡಿತ ಪುಟ್ಟ ರಾಜ ಗವಾಯಿಗಳು. ಆ ನನ್ನ ತಂದೆ ಪುಟ್ಟ ರಾಜರ ಆಶೀರ್ವಾದಯ್ಯ ಈ ಸಿಂಧೂರನ ಮೇಲಿರುವ ತನಕ ಯಾವ ದೇವರು ಈ ಸಿಂಧೂರನನ್ನು ಮಾಡಲು ಸಾಧ್ಯವಿಲ್ಲ. ಆ ದೇವರು ನಿನಗೆ ಶಿಕ್ಷೆ ಕೊಡದಿದ್ದರು, ಆದರೆ ನಮ್ಮಂತ ಪತಿವ್ರತರ ಶಾಪ ನಿನಗೆ ತಟ್ಟದೆ ಬಿಡುವುದಿಲ್ಲ. ಪತಿರತೆ ಸುಕನ್ಯಾ, ಕೇಳು ಒಮ್ಮೆ ಕಡ್ಲೆ ಮಟ್ಟೆ ಕಾಶಿಬಾಯಿ ಕಥೆಯನ್ನ. ಒಂದು ಸಾರಿ ಪೊಲೀಸ್ ಸ್ಟೇಷನ್ ಮಾಸ್ಟರ್ ಮಾತಿಗೆ ಮರಳಾಗದೆ ತನ್ನ ಎತ್ತ ಮಗನನ್ನು ತುಂಡು ತುಂಡಾಗಿ ಕತ್ತರಿಸಿ ಚೆಲ್ಲಿದರು, ತನ್ನ ಚೀಲ ಕಳೆದುಕೊಳ್ಳಲಿಲ್ಲ. ಆ ಕಡ್ಲೆ ಮಟ್ಟೆ ಕಾಶಿಬಾಯಿ ಅವಳು ನಿಜವಾದ ಪತಿರತೆ. ನಿತ್ಯ ಅತ್ತೆ ನಾಜಿನರ ಕಾಟ ಸಹಿಸಿಕೊಂಡು ಇಡೀ ರೆಡ್ಡಿ ಕುಲವನ್ನೇ ಪಡತಾಣದಿಂದ ನಿವಾಸಿದಳಲ್ಲ ಹೇಮರೆಡ್ಡಿ ಮಲ್ಲಮ್ಮ ನಿಜವಾದ ಪತಿರತೆ. ಬ್ರಹ್ಮ ಲಿಖಿತವನ್ನೇ ಬದಲಾಯಿಸಿ ಸತ್ತ ಗಂಡನನ್ನು ಮರಳಿ ಪಡೆದಳಲ್ಲ ಆ ಸತ್ಯವಾನ ಚಾರಿತ್ರಿ ಅವಳು ನಿಜವಾದ ಪತಿರತೆ. ಹೋಗಿಲ್ಲೇ ಅರ್ಧಂಬರ್ಧ ಬಟ್ಟೆ ಹಾಕಿ ತಿರುಗಿ ಗಂಡಸರ ತಲೆ ಕೆಡಿಸುವ ನೀ ಯಾವ ಪತಿರತನೆ ಹುಚ್ಚು ಆಧಾರದ ಎಣ್ಣೆ. ಏ ಸಿಂಧೂರ, ನಾನು ಕೋಪಗೊಂಡು ಹೊಡೆಯಲು ಕೈ ಎತ್ತಿದ್ದೆ, ಆದರೆ ಪರಿಣಾಮ ನೆಟ್ಟಗಿರುವುದಿಲ್ಲ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗಲು ನಾನೇನು ನಿಮ್ಮಪ್ಪನ ಮನೆಗೆ ಬಂದಿಲ್ಲ ಸುಕನ್ಯಾ. ಸರ್ಪ ಎಡೆ ಬಿಚ್ಚಿದರೆ ನದರೆತ್ತಿ ನೋಡುತ್ತದೆ ತನ್ನ ಶತ್ರುಗಳನ್ನು. ಹುಲಿ ಹಸಿದರೆ ಹಾರುವುದು ತನ್ನ ಬೇಟೆಯ ಶಿಖರ. ಬಟ್ ಈ ಸಿಂಧೂರನೆಂಬ ಕಂಗೆಟ್ಟಿ ಕೈ ಎತ್ತಿದರೆ ತತ್ತರಿಸುತ್ತಾರೆ ದೇವನು ದೇವತೆಗಳು. ಓಹೋ, ಆ ದೇವನು ದೇವತೆಗಳಿಗೆ ಹೆದರಿಸುವ ಶೂರನಿರುವೆಯ ನೀನು? ಶೂರ? ಸುಕನ್ಯಾ, ಸೂರತನ ದಾರನೆಂದು ನಿನ್ನಂತ ಸುಕನ್ಯರ ಮುಂದೆ ನಿಂತು ಪೋಜು ಕೊಡುವ ರಾಮ್ಕೋರ ನಾನಲ್ಲ. ಈ ಸಿಂಧೂರ ಅಕ್ಕಿಯಂತೆ ರೆಕ್ಕೆ ಬಿಚ್ಚಿದರೆ ಆರುವುದು ಗಗನಕ್ಕೆ, ಸಿಂಹದ ಸಿಡಿಲು ಮರಿಯಂತೆ ಸಿಡಿದರೆ ಬೆಟ್ಟ ಗುಡ್ಡವನ್ನೇ ಸೃಷ್ಟಿಯಲ್ಲಿ. ಬೆಟ್ಟ ಗುಡ್ಡವನ್ನೇ ಶಿವನೆಪ್ಪಿದ ರೆಕ್ಕೆಯ ಜೇಬಲ್ಲಿ. ಈ ಸಿಂಧೂರನನ್ನು ಸಿಡಿದೆಬ್ಬಿಸುವುದು ಒಂದೇ, ಮೊಳಗಿರುವ ಘಟ ಸರ್ಪವನ್ನು ಬಡಿದೆಬ್ಬಿಸುವುದು ಒಂದೇ. ನೋಡು, ನಾನು ಯಾರೆನ್ನುವುದೇ ಈ ರೀತಿ ಮಾತನಾಡುವುದು ತಪ್ಪು. ನಮ್ಮಣ್ಣನ ಹೆಸರು ಕೇಳಿದರೆ ಸಾಕು ಸಲಾಂ ಹೊಡೆದು ಶರಣ ಎನ್ನುತ್ತಾರೆ ನಿಮ್ಮಂತ ಬಂಡ ಮಕ್ಕಳು. ಒಲೆ ಕೋಸಲ ಸುಕನ್ಯಾ, ಕಂಗೆಟ್ಟವುದು ಎಂದರೆ ತಟ್ಟನೆ ನೆನಪಿಗೆ ಬರ್ತದೆ ದಿವಂಗತ ಮದನ್ ಕುಮಾರ್. ಉಚಿತ ಸಾಮಾಜಿಕ ಯುವ ಎಂದರೆ ಶ್ರೀರಾಮುದು. ಕಂಡೆದೆಯ ರಾಜಕಾರಣಿ ಮಹಿಳೆ ಎಂದರೆ ಇಂದಿರಾ ಗಾಂಧಿ.
ಕಲಿ ವೀರ ರಾಣಿ ಎಂದರೆ ಕಿತ್ತೂರ ರಾಣಿ ಚೆನ್ನಮ್ಮ. ಬಟ್ ಇಂಥ ಮಹಾನ್ ವ್ಯಕ್ತಿಗಳಿಗೆ ಈ ಸಿಂಧೂರ ಸಲ ಮಾಡಿದ ಶರಣನ್ನುತ್ತಾನೆ ವಿನಾ ನಿನ್ನಂತ ಡಿಂಗರ ಬಿಲ್ಲಿ ಹೆಣ್ಣುಗಳಿಗೆ ಸಹ ಮಾಡಿದ ಶರಣನ್ನಲಾರ ವೀರ ಸಿಂಧೂರ. ನಿನ್ನಂತ ಡಿಂಗಲ ಬಿಲ್ಲಿ ಹೆಣ್ಣುಗಳನ್ನು ನಂಬಲು ಅದೆಂದಿಗೂ ಸಾಧ್ಯವಿಲ್ಲ. ಸಿಂಧೂರ, ತಿಳಿಗಿಡಿಯಂತೆ ತಿಳಿಯಂತೆ ಮಾತನಾಡಬೇಡ. ಏಕೆಂದರೆ ನನ್ನಂತ ಹೆಣ್ಣನ್ನು ಮನಸ್ಸು ಮಾಡಿ ನನ್ನಂತ ಹೆಣ್ಣಿಗೆ ಮರಗಾಗಬೇಡ. ಕನ್ಯಾ, ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ ಅನ್ನೋದು ಈ ಸಿಂಧೂರನಿಗೆ ಚೆನ್ನಾಗಿ ಗೊತ್ತು. ಪರಪುರುಷರನ್ನು ತಲೆಲೆತ್ತಿ ನೋಡುವುದಿಲ್ಲ. ನಿನ್ನನ್ನೇ ಪ್ರೀತಿಸುತ್ತೇನೆ, ಮದುವೆ ಆಗುತ್ತೇನೆ ಎಂದು ಮಾತು ಕೊಟ್ಟು ಮರುದಿನವೇ ಮತ್ತೊಬ್ಬನೊಂದಿಗೆ ಮನೆಗೆ ಬರ್ತೀಯ. ನಿಮ್ಮಂತವರನ್ನು ನಂಬಲದೆಂದಿಗೂ ಸಾಧ್ಯವಿಲ್ಲ. ನನ್ನ ಪ್ರೀತಿಯ ಮೇಲೆ ನಿನಗೆ ಅನುಮಾನವಿದ್ದರೆ ನಿಮ್ಮ ಎದುರಲ್ಲಿಯೇ ನನ್ನ ಕೈಯಲ್ಲಿ ಕರ್ಪೂರ ಹಾಕಿಕೊಂಡು ನನ್ನ ಪ್ರೀತಿ ನಿಜ ಎಂದು ನಿಮಗೆ ಅರ್ಪಿಸುತ್ತೇನೆ. ಕನ್ಯಾ, ಕೇಳು, ನಿನ್ನಂತ ಪ್ರೀತಿಸುವ ಹುಡುಗಿಯರ ಸೊಬಗಿನ ಸೋಗಣ್ಣ. ಮೊದಲನವನೊಂದಿಗೆ ಕೈಯಲ್ಲಿ ಕರ್ಪೂರ ಹಚ್ಚಿಕೊಂಡು, ಎರಡವನೊಂದಿಗೆ ಕೆಂಡದ ಬೆಂಕಿಯಲ್ಲಿ ನಡೆದು, ಮೂರನವನೊಂದಿಗೆ ಉರುಳು ಸೇವೆ ಮಾಡಿ, ನಾಲ್ಕನವನೊಂದಿಗೆ ಕಾದ ಎಣ್ಣೆಯಲ್ಲಿ ಕೈ ಎತ್ತಿ, ಐದನವನೊಂದಿಗೆ ಬಳೆಚೂರಿನಿಂದ ಹೆಸರು ಬರೆದುಕೊಂಡು, ಆರನೊಂದಿಗೆ ಅಮೆರಿಕದಲ್ಲಿ ಸೊಟ್ಟಾಗುವ ನಿನ್ನಂತ ಬಣ್ಣದ ಹೆಣ್ಣುಗಳಿಗೆ ಬಳಿಗೆ ಬೀಳಲು ಈ ಸಿಂಧೂರನೇನು ಒಳ್ಳೆ ಗುರಿಯಲ್ಲ. ಸಿಂಧೂರ, ನೀನು ತಿಳಿದುಕೊಂಡ ಹಾಗೆ ನಾನು ಬಣ್ಣ ಬದಲಾಯಿಸುವ ಹೆಣ್ಣಲ್ಲ. ನಿಮ್ಮನ್ನು ಮನಸಾರೆ ಮೆಚ್ಚಿದ್ದೇನೆ. ಐ ಲವ್ ಯು ಸಿಂಧೂರ, ಐ ಲವ್ ಯು. ದಿನಕ್ಕೊಂದು ಊರು ತಿರುಗಿ, ಕ್ಷಣಕ್ಕೊಂದು ಕೊಲೆ ಮಾಡಿ ಬದುಕುತ್ತಿರುವ ಈ ರೌಡಿ ಗೂಂಡ ಸಿಂಧೂರನನ್ನು ಲವ್ ಮಾಡಿ ನೀನೇನು ಸಾಧಿಸುವೆ ಸುಕನ್ಯ? ಬೇರೆ ಯಾರನ್ನಾದರೂ ನೋಡಿಕೋ. ನೋಡಿ, ಬೇರೆ ಯಾರನ್ನಾದ್ರೂ ಮದುವೆಯಾಗಿ ಬಾಳೋದಕ್ಕಿಂತ ನಿನ್ನನ್ನು ಮೆಚ್ಚಿಕೊಂಡು ನಿಮ್ಮ ಜೊತೆಯಲ್ಲಿ ಇದ್ದರೆ ನನಗೆ ಅದೇ ಸಂತೋಷ ಅಲ್ಲ. ಹಾಗಾದರೆ ಸುಕನ್ಯ, ನನ್ನದೊಂದು ಕಂಡೀಷನ್. ಏನದು? ನಿನಗೆ ಭರತನಾಟ್ಯ ಬರುತ್ತಿದೆಯಾ? ನೋ, ನನಗೆ ಬರೋದಿಲ್ಲ. ಹಾಗಾದರೆ ಡಿಸ್ಕೋ ಡ್ಯಾನ್ಸ್? ಓ, ಡಿಸ್ಕೋ ಡ್ಯಾನ್ಸ್ ಯಾಕೆ? ನನಗೆ ಹಾಡೋದಿಕ್ಕೂ ಬರುತ್ತದೆ. ಹಾಗಾದರೆ ಹಾಡು. ಆಯ್ತು, ಹಾಡಿದರೆ ನಾನು ನಿನ್ನನ್ನು ಲವ್ ಮಾಡುತ್ತೇನೆ. ಆಯ್ತು, ಹಾಡುವೆ.
ಬ್ಯೂಟಿಫುಲ್ ಸ್ವೀಟ್ ಸಾಂಗ್. ನೋಡಿ, ನಿಮ್ಮ ಇಚ್ಛೆಯಂತೆ ನಾನು ನಿಮ್ಮ ಜೊತೆ ಹಾಡಿದ್ದೇನೆ ಅಂದ ಮೇಲೆ ನನ್ನನ್ನು ಈಗಲಾದ್ರೂ ಪ್ರೀತಿ ಮಾಡ್ತೀರಾ? ಸಾರಿ ಸುಕನ್ಯಾ, ಸಾರಿ. ಏನೆಂದರೆ ನನ್ನ ದೃಷ್ಟಿಯಲ್ಲಿ ತೀರಿಸಿಕೊಂಡು ತಿಂದು ಬಿಸಾಕುವ ಸಿಪ್ಪೆ ಅಲ್ಲ, ಹೆಣ್ಣು ಈ ಜಗದ ಕಣ್ಣೆಂದು ತಿಳಿದವನು ಈ ಸಿಂಧೂರ. ಮೆಚ್ಚಿದೆ ಸಿಂಧೂರ, ಮೆಚ್ಚಿದೆ. ಈಗಿನ ಕಾಲದಲ್ಲಿ ನಮ್ಮಂತ ಹೆಣ್ಣು ಮಕ್ಕಳನ್ನು ಬಲಾತ್ಕಾರ ಮಾಡುವ ಈಗಿನ ಜನ, ಅಂಥದ್ರಲ್ಲಿ ನಿಮ್ಮಂತರು ನೂರಕ್ಕೊಬ್ಬ ನೂರು. ಅಂದ ಹಾಗೆ ನಿಮ್ಮನ್ನು ಪರೀಕ್ಷಿಸಲು ನಾನು ಈ ರೀತಿ ಆಡಿದೆ. ಹಾ, ಇರಲಿ. ನಿನ್ನ ಹೊಗಳಿಕೆ ಮಾತು ಸಾಕು ಸುಕನ್ಯಾ. ಒತ್ತು ಮುಳುಗಡೊಳಗೆ ಹೋಗಿ ಮನೆ ಸೇರಿಸು. ರೇಪು ಮಂಡಲಗಳನ್ನೆಲ್ಲ ಒಂದು ಓಲ್ಡ್ ಸ್ಟೈಲ್ ನಲ್ಲಿ ಮಾಡಿ ಮುಗಿಸಿ ಬಂದಿದ್ದೇನೆ. ಸರಿ ಆಯ್ತು, ನಾನಿನ್ನು ಹೋಗಿ ಬರುತ್ತೇನೆ. ಆಯ್ತು, ಬಾಯ್. ನಾಳೆ ಬೆಳಕಿನಿಂದ ಹಣ ತರ್ತಿರುವ ಚಕ್ರವರ್ತಿಯ ಗಗನಕ್ಕೆ ಯಾರು? ಅವನ ಪ್ರಾಣ ಪಾತಾಳ ಸೇರಲೇಬೇಕು. ಚಕ್ರವರ್ತಿ ಈ ಸಿಂಧೂರ ಮಾಡುವ ಕಾರ್ಯಕ್ಕೆ ಬಿರುಗಾಳಿಯೇ ಅಡ್ಡ ಬರಲಿ. ಬೆಂಕಿ ಮಳೆ ಕೈದರೂ ಚಿಂತೆ ಇಲ್ಲ. ಬಟ್ ಮುಂದಿಟ್ಟ ಹೆಜ್ಜೆ ಹಿಂದಿಡುವುದು ಸಿಂಧೂರನ ವಂಶದಲ್ಲಿಯೇ ಮುಂದೆ ಬರುವುದು ಇಲ್ಲ. ಗರುಡ ಗರೆ ಬಿಚ್ಚಿದರೆ ಆರುವುದು ಗಗನಕ್ಕೆ, ಹುಲಿ ಗರ್ಜಿಸಿದರೆ ನಡುಗುತ್ತಿದೆ ಬೆಟ್ಟ ಗುಡ್ಡಗಳು. ಆದರೆ